यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः. ಮೊದಲಿಗೆ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ವಿ.ಎಂ. ಗೀತಾ ಸುಂದರೇಶ್ ದೀಕ್ಷಿತ್ ಅವರ ಸ್ವಗೃಹಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಜಯರಾಮಕೃಷ್ಣವನ್ನು ಹೇಳ್ತಾ ಸ್ವಾಮಿ ಪುರುಷೋತ್ತಮಜಿಯವರು ಬರೆದಿರುವ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳ ಹೆಚ್ಚು ಕಮ್ಮಿ ನಾವು ಇಲ್ಲಿ ವಾಲ್ಮೀಕಿ ನಗರದಲ್ಲಿ ಆರಂಭ ಮಾಡಿ ಒಂದು 2 ವರ್ಷದ ಮೇಲಾಯಿತು. ನಿರಂತರವಾಗಿ ನಾವು ಶ್ರೀ ಶಾರದಾ ದೇವಿ ಜೀವನ ಗಂಗವನ್ನು ಮನೆಗಳಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಈ ಚಳ್ಳಕೆರೆಯಲ್ಲಿ ಮನೆಯಲ್ಲೂ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಕಾರ್ಯಕ್ರಮ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇರುವಂಥ ಕಾರ್ಯಕ್ರಮ. ಬರೀ ಎಲ್ಲ ಕಡೆಯಲ್ಲೂ ಆಶ್ರಮಗಳಿದೆ, ಆದರೆ ಇಷ್ಟು ನಿರಂತರವಾಗಿ ಪ್ರತಿ ವಾರನೂ ಭಕ್ತರ ಮನೆಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಾವು ಶಾರದಾ ಮಾತೆಯವರ ಜೀವನ ಗಂಗವನ್ನು ನಿರಂತರವಾಗಿ ಪ್ರತಿ ವಾರ ತಪ್ಪದೆ ಹಾಗೆ ಯಾವುದೇ ಥರದ ತೊಂದರೆ ಆದ್ರೂ ಶ್ರೀಮಾತೆಯನ್ನೆಲ್ಲ ಸರಿಪಡಿಸಿ ನಮಗೆ ಆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದೇ ಜೀವನ ಚರಿತ್ರೆಗೆ ಅವರೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಶ್ರೀಮತಿ ವಿ.ಎಂ. ಗೀತಾ ಸುಂದರೇಶ್ ದೀಕ್ಷಿತ್ ಅವರ ಮನೆಯಲ್ಲಿ ಇಂದಿನ ಮಂಗಳವಾರ ಸತ್ಸಂಗವನ್ನು ಆಯೋಜನೆ ಮಾಡಿದ್ದೇವೆ. ನಾವು ಸತ್ಸಂಗವನ್ನು ಸೇರುವಂಥದ್ದು ನಮ್ಮ ಬದುಕಿಗೆ ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ. ಮಹಾತ್ಮರ ಜೀವನವನ್ನು ಅಧ್ಯಯನ ಮಾಡುವುದು, ಅವನ್ನ ಕೇಳುವುದು, ಅವುಗಳನ್ನು ಮತ್ತೆ ಮತ್ತೆ ಮನನ ಮಾಡೋದು, ಅನುಸಂಧಾನ ಮಾಡಿ ಕೇಳಿ ಅಲ್ಲೇ ಬಿಟ್ಟೋದ್ರೆ ಯಾವ ಉಪಯೋಗವೂ ಇಲ್ಲ. ಅವುಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಮಾತ್ರ ಒಟ್ಟಾರೆಯಾಗಿ ಅದರ ಸತ್ಪರಿಣಾಮ ನಮ್ಮ ಮೇಲೆ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು. ಸ್ವಾಮಿ ಪುರುಷೋತ್ತಮಜಿ ಈ ಪುಸ್ತಕಗಳು ಚಿಕ್ಕಮ್ಮಿ ಸ್ವಾಮಿ ಪುರುಷೋತ್ತಮಜಿಯವರು ಸರಿಸುಮಾರು 100 ಪುಸ್ತಕಗಳನ್ನು ಬರೆದಿದ್ದಾರೆ. ಇನ್ನೇನು ಬರುವ ಜೂನ್ 14ನೇ ತಾರೀಕು ಸ್ವಾಮಿ ಪುರುಷೋತ್ತಮಜಿಯವರು ಹುಟ್ಟಿದ ದಿನ. ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ರಾಮಕೃಷ್ಣ ಆಶ್ರಮಗಳು, ಶಾರದಾ ಆಶ್ರಮಗಳು ಹುಟ್ಟಲಿಕ್ಕೆ ಮುಖ್ಯ ಪ್ರೇರಣೆನೇ, ಮುಖ್ಯ ಕಾರಣಕರ್ತರು ಅಂತಂದರೆ ಸ್ವಾಮಿ ಪುರುಷೋತ್ತಮಜಿ ಅಂತ ಹೇಳ್ಬೋದು. ಇವತ್ತು ಚಳ್ಳಕೆರೆಗೆ ಶಾರದಾಶ್ರಮ ಬರಲಿಕ್ಕೆ ಮೂಲ ಪ್ರೇರಣೆ ಮಾತಾಜಿಗೆ ಮೂಲ ಪ್ರೇರಣೆ ಕೊಟ್ಟಾಗ ಸ್ವಾಮಿ ಪುರುಷೋತ್ತಮಜಿ. ಅವರು ಬೆಂಗಳೂರಲ್ಲೆಲ್ಲ ಇದ್ದಾಗ ಹಲವಾರು ಜನ, ವಿಶೇಷವಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಹೋಗ್ತಾ ಇದ್ದಾಗ ಅವ್ರ ಮೇಲೆ ಸ್ವಾಮೀಜಿಯವರ ಉಪನ್ಯಾಸಗಳು, ಅವರ ಸಂದೇಶಗಳು ಪ್ರಭಾವ ಬೀರಿ ಅವರು ಬ್ರಹ್ಮಚಾರಿಗಳಾಗಿ ಸೇರಿ ಆನಂತರ ಸನ್ಯಾಸಿಗಳಾಗಿ ಇವತ್ತು ಕರ್ನಾಟಕದ ಮೂಲೆಗಳಲ್ಲೂ ಹಳ್ಳಿಗಳಲ್ಲೂ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಮಧ್ಯಹಳ್ಳಿಗೆ ಹೋದರೆ ಅಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಮತ್ತು ಶೈಕ್ಷಣಿಕ ಟ್ರಸ್ಟ್ ಅಂತ ಇದೆ. ಆ ರಂಗಿನಹಳ್ಳಿಗೆ ಹೋದರೆ ಅಲ್ಲೊಂದು ಟ್ರಸ್ಟ್ ಇದೆ. ಐಮಂಗಳ ಹೋದ್ರೆ ಅಲ್ಲೊಂದು ಟ್ರಸ್ಟ್ ಇದೆ. ದುರ್ಗಕ್ಕೆ ಹೋದ್ರೆ ಅಲ್ಲೊಂದು ಆಶ್ರಮ ಇದೆ. ಇಲ್ಲಿ ಹೋದ್ರೆ ಆಶ್ರಮ ಇದೆ. ಆಮೇಲೆ ಹೊಸಪೇಟೆಯಲ್ಲಿ 2 ಆಶ್ರಮ ಇದೆ. ಬಳ್ಳಾರಿಯಲ್ಲಿ ರಾಮಕೃಷ್ಣ ಮೇನ್ ಆಶ್ರಮ ಬ್ರಾಂಚ್ ಇದೆ. ಹೀಗೆ ಎಲ್ಲ ಕಡೆಯೂ ಇವತ್ತು ದಿವ್ಯತ್ರಯರ ವಿಚಾರಧಾರೆಗಳು ತಲುಪ್ತಾ ಇದೆ ಅಂತ ನಾವು ಹೇಳ್ಬೋದು.